ನಮಸ್ಕಾರ ಎಲ್ರಿಗೂ. ಕಲರ್ಸ್ ಕನ್ನಡದಲ್ಲಿ ಮುಂದೆ ಬರ್ತಾ ಇರುವಂತಹ ಹೊಸ ಸೀರಿಯಲ್ ರಾಮಾಚಾರಿ ಅನ್ನುವಂತಹ ಸೀರಿಯಲ್. ಈ ಸೀರಿಯಲ್ ನಾಳೆ ಅಂತ ಹೇಳಿದ್ರೆ ಜನವರಿ 31ರಿಂದಲೇ ಶುರುವಾಗಲಿಕ್ಕಿದೆ. ರಾತ್ರಿ 9 ಗಂಟೆಗೆ ಪ್ರಸಾರವಾಗಲಿಕ್ಕಿದ್ದು, ರಾಮಾಚಾರಿ ಸೀರಿಯಲ್ನ ಕತೆ ಏನು, ಹಾಗೇನೆ ಈ ಸೀರಿಯಲ್ನ ನಾಯಕ ನಾಯಕಿಯ ನಿಜವಾದ ಹೆಸರೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ಲಿಕ್ಕಿದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಲವು ಭರ್ಜರಿ ಸೀರಿಯಲ್ಗಳ ನಿರ್ಮಾಪಕ ನಿರ್ದೇಶಕರಾಗಿರುವಂತಹ KS ರಾಮ್ಜಿ ಅವರು ಈ ಸೀರಿಯಲ್ ಅನ್ನ ನಿರ್ಮಿಸಿದ್ದಾರೆ. ದಕ್ಷಿಣ ಭಾರತದ ಹಲವು ಜಾಗಗಳಲ್ಲಿ ಸೀರಿಯಲ್ ಅನ್ನ ಚಿತ್ರೀಕರಣ ಮಾಡಲಾಗಿದ್ದು, ಸೀರಿಯಲ್ ತುಂಬಾನೇ ಅದ್ದೂರಿಯಾಗಿ ಮೂಡಿ ಬರಲಿದೆ. ಇನ್ನು ಸೀರಿಯಲ್ ನ ಕತೆ ಏನು ಅಂತ ತಿಳಿಸ್ತೀನಿ. ಅದಕ್ಕೂ ಮೊದಲು ನಾಯಕ ನಾಯಕಿ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ. ರಾಮಾಚಾರಿ ಸಹನಾ ಮೂರ್ತಿ. ತಾಳ್ಮೆ ಅನ್ನೋದು ಇವನಿಗೆ ಹುಟ್ಟಿನಿಂದಲೇ ಬಂದಿದೆ. ಪುರುಷೋತ್ತಮನ ಮಗ ರಾಮಾಚಾರಿ ಬುದ್ಧಿವಂತ ಹಾಗೇನೆ ವಿದ್ಯಾವಂತ. ಈ ರಾಮಾಚಾರಿ ಎಲ್ರಿಗೂ ಕೂಡ ಇಷ್ಟ. ಹುಡುಗ ಅಂದರೆ ಹೇಗಿರಬೇಕು ಅಂತ ಕೇಳಿದ್ರೆ ಈ ರಾಮಾಚಾರಿ ಥರನೇ ಇರಬೇಕು ಅನ್ನುವಷ್ಟರ ಮಟ್ಟಿಗೆ ಒಳ್ಳೆತನವನ್ನು ಹೊಂದಿರುವಂತಹ ವ್ಯಕ್ತಿ. ಇನ್ನು ನಾಯಕಿಯ ಪಾತ್ರ ಚಾರು ಅನ್ನುವಂತಹ ಪಾತ್ರ. ಈ ಪಾತ್ರ ಹೀರೋ ಪಾತ್ರಕ್ಕೆ ತದ್ವಿರುದ್ಧವಾದಂತಹ ಒಂದು ಪಾತ್ರವಾಗಿದ್ದು, ಅಪ್ಪ ಆಗರ್ಭ ಶ್ರೀಮಂತ, ದೊಡ್ಡ ಕಟ್ಟಡ ನಿರ್ಮಾಣ ಸಂಸ್ಥೆಯ ಒಡೆಯ, ತುಂಬಾನೇ ಕಷ್ಟಪಟ್ಟು ತಮ್ಮ ಕಂಪನಿನ ಬೆಳೆಸಿದ್ದಾರೆ. ಆದರೆ ಮಗಳು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿರೋದ್ರಿಂದ ಪಾರ್ಟಿ ಮಾಡೋದು ಅಂತ ಹೇಳಿದ್ರೆ ಈಕೆಗೆ ತುಂಬಾನೇ ಇಷ್ಟ. ಪಾರ್ಟಿ ಅಂದ್ರೇನೆ ಚಾರು, ಚಾರು ಅಂದ್ರೇನೆ ಪಾರ್ಟಿ ಅನ್ನುವಷ್ಟರ ಮಟ್ಟಿಗೆ ಪಾರ್ಟಿ ಮಾಡುವಂತಹ ಹುಚ್ಚು. ಸ್ವಲ್ಪ ಮುಂಗೋಪಿ ಕೂಡ ಆಗಿದ್ದು, ಸಹನೆ ಅಂದ್ರೆ ಏನು ಅಂತ ಹೇಳಿದ್ರೆ ಗೊತ್ತಿಲ್ಲದೇನೆ ಇರುವಂತಹ ಹುಡುಗಿ. ಹಾಗಾದ್ರೆ ಚಾರು ಏನಾದರೂ ಕೆಟ್ಟವಳ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಈಕೆ ಕೂಡ ಒಳ್ಳೆ ಆಗಿರ್ತಾಳೆ. ಸೊ ಈಕೆಯ ಗುಣ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗತ್ತೆ. ಒಟ್ಟಾರೆಯಾಗಿ ತದ್ವಿರುದ್ಧ ಗುಣವನ್ನ ಹೊಂದಿರುವಂತಹ ಇವರಿಬ್ಬರು ಭೇಟಿಯಾದಾಗ ಆ ಭೇಟಿ ಇವರಿಬ್ಬರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ತರುತ್ತೆ ಅನ್ನೋದೇ ರಾಮಾಚಾರಿಯ ಕಥೆಯಾಗಿದೆ. ಇನ್ನು ರಾಮಾಚಾರಿ ಹಾಗೆಯೇ ಚಾರು ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ನಟ ನಟಿಯರ ಹೆಸರೇನು ಅಂತ ನೀವು ಕೇಳೋದಾದ್ರೆ, ರಾಮಾಚಾರಿ ಪಾತ್ರದಲ್ಲಿ ಕಾಣಿಸಿಕೊಂಡಿರೋದು ಋತ್ವಿಕ್ ಕೃಪಾಕರ್ ಅವರು, ಹಾಗೇನೆ ಚಾರು ಪಾತ್ರದಲ್ಲಿ ಕಾಣಿಸಿಕೊಂಡಿರೋದು ಮೌನಾ ಗುಡ್ಡೇಮನಿ ಅವರು. ಇವರಿಬ್ಬರ ಕಂಪ್ಲೀಟ್ ಲೈಫ್ ಸ್ಟೈಲ್ ವಿಡಿಯೋ ನಿಮಗೆ ಬೇಕಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆ ವಿಡಿಯೋನು ಕೂಡ ಮಾಡ್ತೀನಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.